ಎಲ್ಲ ದೇಶಭಕ್ತ ಬಾಂಧವರಿಗೆ ನಮಸ್ಕರಿಸುತ್ತಾ, ಇಂದು ರವಿವಾರದಂದು ನಾನು ಒಂದು ಘಟನೆ ನೋಡ್ದೆ. ಏನಂದ್ರೆ, ಇವತ್ತು ರವಿವಾರದಂದು ಸರ್ಕಾರಿ ಕಾರನ್ನು ತನ್ನ ವೈಯಕ್ತಿಕ ಕೆಲಸಕ್ಕಾಗಿ ತನ್ನ ಕುಟುಂಬದೊಂದಿಗೆ ಹೆಂಗೆ ಅಡ್ಡಾಡತ್ತಾರೆ ಅಧಿಕಾರಿಗಳಂದ್ರೆ, ಅವರಿಗೆಲ್ಲ ನಾನು ಒಂದು ಉದಾಹರಣೆ ನೆನಪು ಮಾಡಕ್ಕೊಡ್ತೀನಿ. ನನ್ನ ಯುವ ಮಿತ್ರರೇ, ಅದ್ಭುತವಾದ ಪ್ರಧಾನಿ, ನಮ್ಮ ದೇಶದ ಅತ್ಯದ್ಭುತವಾದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಿದ್ದರು. ಅವ್ರ ಮಗ ಸುನಿಲ್ ಶಾಸ್ತ್ರಿ ಅಂತ ಅವ್ರದ್ದು ಸರ್ಕಾರಿ ಕಾರ್ ತಗೊಂಡು ತನ್ನ ಗೆಳೆಯನ ಮನೆಗೆ ಹೋಗಿ ಬರ್ತಾನೆ. ಸುನಿಲ್ ಶಾಸ್ತ್ರಿ ಹೋದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಈ ವಿಷಯ ಗೊತ್ತಾಗ್ತದೆ, ನನ್ನ ಮಗ ಹಿಂಗೆ ಸರ್ಕಾರಿ ಕಾರ್ ತೊಗೊಂಡು ಅವನ ಗೆಳೆಯನ ಮನೆಗೆ ಹೋಗ್ಯಾನ ಅಂಥೇಳಿ. ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ಗೊತ್ತಾದಾಗ ಅವ ಬರತಕ್ಕ ಕಾಯ್ತಿರ್ತಾರೆ. ಅವು ಬಂದ್ಮ್ಯಾಕ ಅವ್ನು ಬೆನ್ನು ತಟ್ಟಿ ಹೇಳ್ತಾರೆ, ಎಲ್ಲಿಗೆ ಹೋಗಿದ್ದಪ್ಪ ಅಂತ ಕೇಳ್ತಾರೆ. ನನ್ನ ಗೆಳೆಯನ ಮನೆಗೆ ಹೋಗಿದ್ದೇನೆ ಪಪ್ಪ ಅಂತ. ಒಬ್ಬ ದೇಶದ ಪ್ರಧಾನಿ ಮಗ ಅವನ ಗೆಳೆಯನ ಮನೆಗೆ ಕಾರ್ ತೊಗೊಂಡೋದ್ರೆ ಏನು ದೊಡ್ಡ ವಿಷಯ ಅಂತ ಅನ್ಕೋಬೋದು. ಆದರೆ ಅವ್ರು ಹಂಗಿದ್ದಿಲ್ಲ. ಶಾಸ್ತ್ರಿ ಅವ್ರು ಏನಂದ್ರೆ, ಈ ಥರ ತಪ್ಪು ಮಾಡ್ತೀವಿ ಮಗ ನೀನು, ಹಂಗೆ ಸರ್ಕಾರಿ ಕಾರನ್ನು ನಮ್ಮ ವೈಯಕ್ತಿಕ ಕೆಲಸಕ್ಕೆ ಉಪಯೋಗಿಸೋ ಭಾಳ ದೊಡ್ಡ ತಪ್ಪದ ಅಂಥೇಳಿ ಏನು ಮಾಡ್ತಾರೆ ಶಾಸ್ತ್ರಿ ಅವರಂದ್ರೆ, ತನ್ನ ಸೆಕ್ರೆಟ್ರಿ ಕರೆದು ಬಾರಪ್ಪ, ಇಲ್ಲಿ ಈ ಕಾರಿಂದ ಎಷ್ಟು ಕಿಲೋಮೀಟ್ರ್ ಆಗ್ಯದ ನೋಡು ಅಂತಾರೆ. ಸೆಕ್ರೆಟ್ರಿ ಹೋಗಿ ಲಾಗ್ ಬುಕ್ ಚೆಕ್ ಮಾಡಿ ಓಪನಿಂಗ್ ರೀಡಿಂಗ್ ಕ್ಲೋಸಿಂಗ್ ರೀಡಿಂಗ್ ನೋಡ್ತಾನೆ. 14 ಕಿಲೋಮೀಟ್ರ್ ಆಗಿರ್ತದೆ ಕಾರಿಂದ. ಆಗ ಕೂಡಲೇ ಶಾಸ್ತ್ರಿ ಅವ್ರು ಅಂತಾರೆ, ಈ 14 ಕಿಲೋಮೀಟ್ರು ನನ್ನ ಸಂಬಳದ ಕಟ್ ಮಾಡಿರಿ ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಮಗ ಸರ್ಕಾರಿ ಕಾರು ತನ್ನ ವೈಯಕ್ತಿಕ ಕೆಲಸಕ್ಕೆ ಯೂಸ್ ಮಾಡ್ಯಾನ, ಇದು ತಪ್ಪಾಯ್ತದ, ನಾನು ಜನರ ಮೇಲೆ ಹೊರೆ ಹಾಕೋರ ಅಂಥೇಳಿ. ಈ ಥರ ತೆರಿಗೆಯನ್ನು ಹೆಂಗೆ ಬಳಸ್ಕೋಬೇಕಂತೇಳಿ ಅಂದಿನ ಪ್ರಧಾನಿ ತೋರಿಸ್ಕೊಟ್ಟಿರು. ಇತ್ತೀಚೆಗೆ ಕರ್ನಾಟಕ ರಾಜ್ಯದಾಗ ಒಂದು ಪಕ್ಷ ಒಳ್ಳೆ ಕೆಲಸ ಮಾಡತ್ತದ, KRS ಪಕ್ಷ ಅಂತ. ಹಲವಾರು ನಾನು ವೀಡಿಯೋ ನೋಡ್ತೀನಿ ಅವ್ರದ್ದು. ಸರ್ಕಾರಿ ಅಧಿಕಾರಿಗಳು ಬೇಕಾಬಿಟ್ಟು ತಮ್ಮ ವೈಯಕ್ತಿಕ ಕೆಲಸದಲ್ಲಿ ಸರ್ಕಾರಿ ಕಾರನ್ನು ಉಪಯೋಗಿಸೋ ಹೊತ್ತಿಗೆ ಅವರು ಎದುರು ನಿಂತು ಕೇಳ್ತಾರೆ, ಎಲ್ಲಿಗೆ ನಡೆದಿರಿ, ಎಲ್ಲಿಂದ ಹೊಂಟಿರಿ, ಈ ಕಾರ್ ಸರ್ಕಾರದದ, ಡ್ರೈವರ್ ಯಾರು, ಎಲ್ಲ ಲಾಗ್ ಬುಕ್ ತೋರಿಸ್ರಿ ಅಂತ ಚೆಕ್ ಮಾಡ್ತಾರಲ್ಲ. ಈ ತಾಕತ್ತು, ಈ ಶಕ್ತಿ ಪ್ರತಿಯೊಬ್ಬ ಪ್ರಜೆಯಲ್ಲಿ ಬರಬೇಕು. ಅಂದಾಗ ಮಾತ್ರ ಸುಧಾರಿಸ್ತದೆ. ನಾನು ಯುವ ಮಿತ್ರೆ, ನಮ್ಮ ದೇಶದ ಪ್ರಧಾನಿ 14 ಕಿಲೋಮೀಟ್ರ್ ತನ್ನ ಮಗ ಓಡಾಡಿದ್ರೆ ಏನು ದೊಡ್ಡ ವಿಷಯ ಇತ್ತು. ಈ ದೇಶದ ಪ್ರಧಾನಿ ಇದ್ದೀನಿ, ಯಾರು ಕೇಳ್ತಾರೆ ಅವ್ರಿಗೆ, ಯಾರು ಕೇಳ್ತೀರಿ ಹೇಳ್ರಿ. 14 ಕಿಲೋಮೀಟ್ರು ಆದ್ರೂ ಕೂಡ ಕಾಯಕ ಧರ್ಮ ಅದಲ್ಲ, ಕಾಯಕ ನಿಷ್ಠೆ ಅದಲ್ಲ. ಈ ಧರ್ಮವನ್ನು ಹಿಂಗೆ ಪಾಲಿಸ್ಬೇಕಂಥೇಳಿ ನಮ್ಮ ಅಂದಿನ ಪ್ರಧಾನಮಂತ್ರಿಗಳು ತೋರಿಸ್ಕೊಟ್ರಲ್ಲ, ಅದನ್ನು ಕಿಂಚಿತ್ತುಪಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರ ಈ ದೇಶ ಎಲ್ಲೋ ಹೋಗ್ಬಿಡ್ತದೆ. ನಾನು ಯುವ ಮಿತ್ರರೇ, ಆದ ಕಾರಣ ನಿಮಗೂ ಎಲ್ಲಾದರೂ ಈ ಥರ ಬೇಕಾಬಿಟ್ಟು ಅಧಿಕಾರಿಗಳು ದುಂದು ವೆಚ್ಚ ಮಾಡ್ಲತ್ತಾರ, ಅದಕ್ಕೆ ಕಡಿವಾಣ ಹಾಕೋದು, ಅದಕ್ಕೆ ಪ್ರಶ್ನೆ ಮಾಡೋದು ಪ್ರತಿಯೊಬ್ಬ ಪ್ರಜೆನ ಹಕ್ಕದ. ಪ್ರತಿಯೊಬ್ಬ ಶಿಕ್ಷಣ ಪಡೆದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಶಿಕ್ಷಣವನ್ನು ಪಡೆದ ಪ್ರತಿಯೊಬ್ಬ ವಿದ್ಯಾರ್ಥಿ ಕೆಲಸ ಅದೇ, ಅದು ಪ್ರತಿ ಪ್ರಜೆನ ಹಕ್ಕದ. ಕೇಳಬೇಕು, ಈಗ ದುಂದು ವೆಚ್ಚ ನಿಲ್ಲಿಸ್ಬೇಕಂಥೇಳಿ ಇವತ್ತಿನ ಕಂಡಂಥ ಘಟನೆ ಒಂದು ನೋಡಿ ನಂಗೆ ಅಂದಿನ ಪ್ರಧಾನಿ ನೆನಪಾದರು. ಅದಕ್ಕೆ ಈ ಘಟನೆ ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ನೀವು ಮಿತ್ರರೇ, ಇದು ಇಷ್ಟ ಆದ್ರೆ ನೀವು ಶೇರ್ ಮಾಡಿ, ನೀವು ಪ್ರಶ್ನೆ ಮಾಡಿರಿ. ಆದ ಕಾರಣ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.